ನಮಸ್ತೆ ವೀಕ್ಷಕರೇ, ಮತ್ತೆ 40 ವರ್ಷಗಳ ನಂತರ ಎರಡನೇ ಭಾರತೀಯನೊಬ್ಬ ಗಗನಯಾತ್ರೆಯನ್ನು ಸಂಪೂರ್ಣವಾಗಿ ಸಫಲಗೊಳಿಸಿದ್ದಾರೆ. ಇವತ್ತು ಶುಭಾಂಶು ಶುಕ್ಲಾ ಅವರು ಗಗನಯಾತ್ರೆಯನ್ನು ಸಂಪೂರ್ಣಗೊಳಿಸಿ ಭೂಮಿಗೆ ಬಂದಿದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ನೆಹರು ತಾರಾಲಯದ ನಿರ್ದೇಶಕರಾದಂತಹ ಡಾಕ್ಟರ್ ಗುರುಪ್ರಸಾದ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ತುಂಬ ಹೆಮ್ಮೆ ಪಡೋ ವಿಚಾರ ಸರ್, ಎರಡನೇ ಭಾರತೀಯ ಕೂಡ ಗಗನಯಾತ್ರೆಯನ್ನು ಕಂಪ್ಲೀಟ್ ಮಾಡಿ ಸಫಲಗೊಳಿಸಿಕೊಂಡು ಭೂಮಿಗೆ ಮತ್ತೆ ಮರಳಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? 140 ಭಾರತೀಯರ ಪೈಕಿ ನಾನು ಒಬ್ಬ, 140 ಕೋಟಿ ಕ್ಷಮಿಸಬೇಕು, ಭಾರತೀಯರ ಪೈಕಿ ನಾನು ಒಬ್ಬ ಆಗಿರೋದ್ರಿಂದ ಇದು ಖಂಡಿತ ನನಗೆ ಸಂತೋಷವನ್ನು ನೀಡಿದೆ. ಇಷ್ಟೊಂದು ಸುಗಮವಾಗಿ ಸುರಕ್ಷಿತವಾಗಿ ಯಾನ ಮುಕ್ತಾಯವಾಗಿದ್ದಕ್ಕೆ ಭಾರತದ ಎರಡನೇ ಗಗನಯಾತ್ರೆಯ ಯಾನ ಇದು ಬಹಳ ಸಂತೋಷ ಪಡಬೇಕಾದಂಥ ವಿಚಾರ. ಸುಮಾರು ಜೂನ್ 25ನೇ ತಾರೀಕು ಶುಭಾಂಶು ಶುಕ್ಲಾ ಅವರು ಅಂತರಿಕ್ಷಕ್ಕೆ ತೆರಳಿದರು. 26ನೇ ತಾರೀಕು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣವನ್ನು ಪ್ರವೇಶಿಸಿದರು. 18 ದಿನಗಳ ಕಾಲ ಅಲ್ಲಿ ವಾಸಿಸಿ ಉತ್ತಮವಾದ ಪ್ರಯೋಗಗಳನ್ನು ನಿರ್ವಹಿಸಿ ಈಗ ಹಿಂತಿರುಗಿದ್ದಾರೆ, ಸುರಕ್ಷಿತವಾಗಿ ಹಿಂತಿರುಗಿದ್ದಾರೆ. ಅದು ಬಹಳ ಮುಖ್ಯ. ನಿನ್ನೆ ಅವರು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಿಂದ ಬೇರ್ಪಟ್ಟು ಇವಾಗ ಭೂಮಿಗೆ ಸುರಕ್ಷಿತವಾಗಿ ಹಿಂತಿರುಗಿದ್ದಾರೆ. ಇದು ಭಾರತೀಯರೆಲ್ಲರೂ ಸಂತೋಷ ಪಡಬೇಕಾದ ವಿಚಾರ. ಇವಾಗ ಎಲ್ಲರ ಗಮನ ಹರಿಯೋದು ನಮ್ಮ ಗಗನಯಾನ ಕಾರ್ಯಕ್ರಮದತ್ತ. ಯಾಕಂದರೆ ಈಗಾಗಲೇ 520 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಈ ಯಾನದಲ್ಲಿ ಭಾಗವಹಿಸುವ ಮೂಲಕ ಅದಕ್ಕೆ ಅನೇಕ ಪಟ್ಟು ಪ್ರಯೋಜನ ನಮಗೆ ದೊರೆಯೋದರಲ್ಲಿ ಖಂಡಿತ ಸಂದೇಹ ಇಲ್ಲ. ಯಾಕಂದರೆ ಈ ಒಂದು ಬಗೆಯ ಪಾರ್ಟಿಸಿಪೇಷನ್ ನಾವೇನು ಹೇಳ್ತೀವಿ, ಇವುಗಳಲ್ಲಿ ಭಾಗವಹಿಸುವಿಕೆಯಿಂದ ನಮಗೆ ಇಂತಹ ಮಾಹಿತಿ ದೊರೆಯೋಕ್ಕೆ ಸಾಧ್ಯ. ಹಾಗಾಗಿ ಇದು ನಮ್ಮ ಗಗನಯಾನ ಕಾರ್ಯಕ್ರಮಕ್ಕೆ ಖಂಡಿತ ಸಾಕಷ್ಟು ಅತ್ಯುತ್ತಮವಾದ ಮಾಹಿತಿಗಳನ್ನು ಒದಗಿಸಲಿದೆ. ಅದನ್ನು ಮತ್ತಷ್ಟು ಉತ್ಕೃಷ್ಟವಾಗಿ ಮಾಡಲಿದೆ ಅಂತ ನನ್ನ ನಂಬಿಕೆ. ಗಗನಯಾನದಲ್ಲಿ ಸುಮಾರು 18 ದಿನಗಳ ಕಾಲ ಶುಭಾಂಶು ಶುಕ್ಲಾ ಅವರು ಇದ್ರು ಸರ್. ಅಲ್ಲಿ ಯಾವ ಪ್ರಯೋಗಗಳನ್ನು ಮಾಡಿರ್ಬೋದು, ಎಷ್ಟು ಪ್ರಯೋಗಗಳನ್ನು ಮಾಡಿರ್ಬೋದು? ಸುಮಾರು 60 ಪ್ರಯೋಗಗಳಲ್ಲಿ ಒಟ್ಟಾಗಿ ಶುಭಾಂಶು ಶುಕ್ಲಾ ಹಾಗೂ ಇತರ 4 ಗಗನಯಾತ್ರಿಗಳು ತೊಡಗಿಸಿಕೊಂಡಿದ್ರು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಜೊತೆಗೆ ಅದರಲ್ಲಿ 7 ಪ್ರಯೋಗಗಳು ಭಾರತದಿಂದ ಕಳುಹಿಸಲ್ಪಟ್ಟಂಥವು. ಅವು ಅಂತರಿಕ್ಷದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ, ಅದರಲ್ಲೂ ದೀರ್ಘಾವಧಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಂಬಂಧಿಸಿದ್ದು, ಅಂತರಿಕ್ಷದಲ್ಲಿ ಆಹಾರವನ್ನು ಬೆಳೆಯೋದಕ್ಕೆ ಸಂಬಂಧಿಸಿದ್ದು, ಈ ರೀತಿ ಜೊತೆಗೆ ಇನ್ನೂ ಉತ್ತಮವಾದ ಅಂತರಿಕ್ಷ ನೌಕೆಗಳನ್ನು ವಿನ್ಯಾಸಗೊಳಿಸೋದಕ್ಕೆ ಸಂಬಂಧಪಟ್ಟಿದ್ದ ಅನೇಕ ಪ್ರಯೋಗಗಳಲ್ಲಿ ಭಾಗವಹಿಸಿದ್ದಾರೆ. ಈ ಪ್ರಯೋಗಗಳಲ್ಲಿ ಒಂದಂತೂ ಅಂದರೆ ಯಾವ ರೀತಿ ನಮ್ಮ ಮೆಂತ್ಯದ ಬೀಜಗಳು ಮೊಳಕೆ ಹೊಡೆಯುತ್ತವೆ ಅನ್ನೋವಂಥದ್ದು, ಇದೆಲ್ಲ ನಮ್ಮ ಧಾರವಾಡದಿಂದ ಹೋದಂತಹ ಪ್ರಯೋಗಗಳು, ಇದೆಲ್ಲ ನಿರ್ವಹಿಸಿ ಆಗಿದೆ ಇವತ್ತು. ಇವಾಗ ವಾಪಸ್ ಬಂದಿರೋದವರು, ಇದು ಬಹಳ ಸಂತೋಷದ ವಿಚಾರ. ಇದು ಅಂತರಿಕ್ಷದಲ್ಲಿ ನಡೆಸಬಹುದಾದಂತಹ ಪ್ರಯೋಗಗಳನ್ನು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಂದಿದ್ದಂತಹ ಒಂದು ಖಾಸಗಿ ಅಂತರಿಕ್ಷ ಅಭಿಯಾನ ಅಂತ ಹೇಳಲಾಗ್ತಾ ಇದೆ. ಇದು ಇವತ್ತು ಮುಕ್ತಾಯವಾಗಿರೋದು ಈ ರೀತಿ ಸುಗಮವಾಗಿ ಬಹಳ ಸಂತೋಷದ ವಿಚಾರ. ಈ ಅಂತರಿಕ್ಷ ಯಾನದಲ್ಲಿ ಏನು ಪ್ರಯೋಗಗಳನ್ನು ಬಳಸಿದ್ರು, ಆ ಪ್ರಯೋಗಗಳು ಮುಂದಿನ ದಿನಗಳಲ್ಲಿ ಅಂತರಿಕ್ಷಕ್ಕೆ ಹೋಗುವಂಥವರಿಗೆ ಏನಾದರೂ ಸಹಾಯಕ ಆಗ್ಬೋದಾ? ಖಂಡಿತ ಸಹಾಯಕ ಆಗತ್ತೆ. ಯಾಕಂದರೆ ಇವತ್ತು ಈ ಪ್ರಯೋಗಗಳು ಏನು ನಿರ್ವಹಿಸಲಾಗಿದೆಯೋ ಅದಕ್ಕಿಂತ ಹೆಚ್ಚಿನ ಸಂಕೀರ್ಣವಾದ ಪ್ರಯೋಗಗಳನ್ನು ನಾವು ನಡೆಸೋದಕ್ಕೆ, ಯೋಜಿಸೋದಕ್ಕೆ, ರೂಪಿಸೋದಕ್ಕೆ, ನಡೆಸೋದಕ್ಕೆ ಸಾಧ್ಯ. ಹಾಗಾಗಿ ಇದು ಒಂದು ಅತ್ಯಂತ ಯಶಸ್ವಿ ಯಾನ. ಇದು ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಒಂದು ಮೈಲಿಗಲ್ಲು ಅನ್ನೋದರಲ್ಲಿ ಏನು ಅನುಮಾನ ಇಲ್ಲ. ಇನ್ನು ಕೊನೆಯ ಪ್ರಶ್ನೆ ಸರ್, ಶುಭಾಂಶು ಶುಕ್ಲಾ ಜೊತೆಗೆ ಇನ್ನೂ 3 ಜನ ಏನು ಸಹಚರರು ಹೋಗಿದ್ದಾರೆ, ಅವರು ಈಗ ಭೂಮಿಗೆ ಬಂದಿದ್ದಾರೆ. ವಾತಾವರಣದ ಬದಲಾವಣೆ ಆಗಿದೆ. ಗಗನಯಾನ ಅಂತರಿಕ್ಷದಲ್ಲಿ ಏನಿದ್ರು ಅವ್ರಿಗೂ ಮತ್ತು ಭೂಮಿಗೂ ಅಲ್ಲಿನ ಡಿಫ್ರೆನ್ಸಸ್ ಇದೆ. ಅವರಿಗೆ ಆರೋಗ್ಯದಲ್ಲಿ ಚೇತರಿಸಿಕೊಳ್ಳಲಿಕ್ಕೆ ಅಥವಾ ಸುಧಾರಿಸಿಕೊಳ್ಳಲಿಕ್ಕೆ ದೈಹಿಕವಾಗಿ ಏನಾದರೂ ಸಾಕಷ್ಟು ದಿನಗಳೇನಾದರೂ ತಗೊಳುತ್ತೆ ಅಥವಾ ಎಷ್ಟು ಸಮಯ ಬೇಕಾಗ? ತುಂಬ ದಿವಸ ಏನು ಬೇಕಾಗಲ್ಲ. ಸುನೀತಾ ವಿಲಿಯಮ್ಸ್ ಅವ್ರ ಥರ ಅವರು 286 ದಿವಸ ಇದ್ದರು, ಇವರು 18 ದಿವಸ, 1 ವಾರ ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಅವಧಿಯಲ್ಲಿ ಅವರು ಮರಳಬಹುದು. ಖಂಡಿತ ತಮ್ಮ ಭೂಮಿಯ ಮೇಲಿನ ಜೀವನಕ್ಕೆ ಸುಗಮವಾಗಿ ಮರಳುತ್ತಾರೆ. ಇವಾಗ ಭಾರತೀಯರಲ್ಲಿ, ಅದರಲ್ಲೂ ಸ್ಟೂಡೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ವಿದ್ಯಾರ್ಥಿ ಸಮೂಹ ಖಂಡಿತ ಇದರಲ್ಲಿ ಈ ಶುಭಾಂಶು ಶುಕ್ಲಾ ಅವರನ್ನು ಭೇಟಿ ಮಾಡೋದರಲ್ಲಿ, ಪ್ರಶ್ನೆಗಳನ್ನು ಕೇಳೋದರಲ್ಲಿ, ಉಪನ್ಯಾಸ ಕೇಳೋದರಲ್ಲಿ ಸಾಕಷ್ಟು ಆಸಕ್ತಿನ ತೋರಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ನಾವು ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಆಹ್ವಾನಿಸಿ ಅವರಿಗೆ ಇದ್ರ ಬಗ್ಗೆ ವಿವರಣೆ ನೀಡೋದಕ್ಕೆ ಸಾಧ್ಯ ಆಗಿದ್ದು ನಮ್ಮ ಸಂತೋಷ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು. ಕೇಳಿದ್ರಲ್ಲ ವೀಕ್ಷಕರೇ, ಏನು ಶುಭಾಂಶು ಶುಕ್ಲಾ ಅವರು ಗಗನಯಾತ್ರೆಯನ್ನು ಮುಗಿಸಿ ಎರಡನೇ ಭಾರತೀಯರಾಗಿ ಹೊರಹೊಮ್ಮಿದ್ದಾರೆ. ಸಫಲವಾದ ಈ ಗಗನಯಾತ್ರದಿಂದ ಸಾಕಷ್ಟು ಪ್ರಯೋಗಗಳು ಸಾಧ್ಯ ಆಗಿದ್ದು, ಪ್ರಯೋಗಗಳ ರಿಸಲ್ಟ್ಗಳು ಮುಂದಿನ ದಿನಗಳಲ್ಲಿ ಗಗನಯಾನಕ್ಕೂ ಕೂಡ ಸಹಾಯಕ ಆಗಲಿದೆ ಅನ್ನೋದು ನಿರ್ದೇಶಕರ ಮಾತಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಶಮಿ ಶೆಟ್ಟಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.